ಕನ್ನಡದಲ್ಲಿ ಒಂದು ಸೈಬರ್ ಕ್ರೈಮ್ ಬೇಸ್ ಸಿನಿಮಾ ಬರ್ತಿದೆ. ಅದರ ಹೆಸರು ಗೀಕ್, ಅಂದರೆ GEE ಗೀಕ್ ಅಂತೇಳಿ. ಏನಪ್ಪ ಇದು ಗೀಕ್ ಅಂತಂತ ನಿಮ್ಗೆ ಅನಿಸುತ್ತೆ. ಗೀಕ್ ಮೀನಿಂಗು ತುಂಬ ಸಿಂಪಲ್ ಆಗಿರುವಂಥದ್ದು. ಏನಂತಂದರೆ, ಒಂದು ವಿಷಯದ ಮೇಲೆ ಆಳವಾಗಿ ತಿಳ್ಕೊಳ್ಳುವಂಥ ವ್ಯಕ್ತಿ ಅಥವಾ ತಿಳಿತಾನೇ ಹೋಗುವಂಥ ವ್ಯಕ್ತಿ. ಸೊ ಅಂಥ ವ್ಯಕ್ತಿಗೆ ಗೀಕ್ ಅಂತಾರೆ. ಇದು ಸಾಫ್ಟ್ವೇರ್ ಲೋಕದ ಒಂದು ಪದ ಅಂಥೇಳಿ ನಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಯಾಕಂದರೆ ಈ ಸಿನಿಮಾ ಮಾಡಿದಂಥ ಡೈರೆಕ್ಟರ್ ಏನಿದ್ದಾರೆ ಹರಿಪ್ರಕಾಶ್, ಸೊ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಆ ಲೋಕದ ಒಂದು ಕಥೆಯನ್ನು ಈಗ ಕನ್ನಡಕ್ಕೆ ಅಥವಾ ಕನ್ನಡ ಪ್ರೇಕ್ಷಕರಿಗೆ ಕೊಡ್ತಿರುವಂಥದ್ದು. ಈ ಚಿತ್ರದ ಚಿತ್ರೀಕರಣ ಆಗಿರುವಂಥದ್ದು, ಚಿತ್ರೀಕರಣದ ನಂತರದ ಕೆಲಸಗಳೇನಿದೆ ಆ ಕೆಲಸ ಆಗ್ತಿರುವಂಥದ್ದು. ಸೊ ಇಲ್ಲಿ ಚೈತ್ರಾ ಆಚಾರ್ ಅವರು ಒಂದು ಸಿಂಪಲ್ ಹೆಣ್ಮಗಳು. ಸೊ ಮದುವೆ ಆದಂಥ ಹೆಣ್ಮಗಳು. ಪ್ರವೀಣ್ ತೇಜ್ ಇಲ್ಲಿ ಅವ್ರಿಗೆ ಜೋಡಿಯಾಗಿರುವಂಥದ್ದು. ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡಾಗ ಆಗುವಂಥ ದುರಂತಗಳು ಅಥವಾ ಡಾಟಾ ಅದನ್ನು ದುರುಪಯೋಗ ಮಾಡ್ಕೊಳ್ಳುವಂಥದ್ದು. ಸೊ ಈ ಥರದ ಒಂದು ಕಂಟೆಂಟ್ ಇರುವಂಥ ಸಿನಿಮಾ ಇದು ಗೀಕ್. ಇಲ್ಲಿ ಕಿರಣ್ ಶ್ರೀನಿವಾಸ್ ಅವರು ಕೂಡ ಇರುವಂಥದ್ದು. ಹಾಗೆ ಸುಮ್ಮನೆ ಅಂತ ಸಿನಿಮಾ ಬಂದಿತ್ತಲ್ವ, ಸೊ ಆ ಸಿನಿಮಾದ ನಾಯಕ ನಟರು. ಸೊ ಒಂದು ಒಳ್ಳೆ ಕಂಟೆಂಟ್ ಈ ಸಿನಿಮಾದಲ್ಲಿದೆ ಅಂತ ಹೇಳಿ ನಿಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಟೀಸರ್ ನಿಮಗೆ ಯೂಟ್ಯೂಬಲ್ಲೂ ಕೂಡ ಸಿಗುತ್ತೆ. ಸೊ ಆ ಟೀಸರ್ ನೋಡಿದಾಗ ನಿಮಗೆ ಇದರ ಒಟ್ಟು ಚಿತ್ರಣ ಏನಿದೆ ಈ ಸಿನಿಮಾಗೆ ಸಂಬಂಧಪಟ್ಟದ್ದು ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಆ ಥರದ ಒಂದು ಕಂಟೆಂಟ್ ಇರುವಂಥ ಈ ಚಿತ್ರ. ಸೊ ಇಲ್ಲಿ ವಿಶೇಷವಾಗಿ ಚೈತ್ರಾ ಆಚಾರ್ ಅವರು ತಮ್ಮದೇ ಆದ ರೀತಿಯಲ್ಲಿ ಗಮನ ಸೆಳೀತಾರೆ. ಕಿರಣ್ ಶ್ರೀನಿವಾಸ್ ಹಾಗೆಯೇ ಪ್ರವೀಣ್ ತೇಜ್ ಇವರ ಒಂದು ವಿಶೇಷವಾದ ಕಂಟೆಂಟ್ ಇರುವಂಥ ಚಿತ್ರದ ಟೀಸರನ್ನು ಕನ್ನಡದ 50 ಸೆಲೆಬ್ರಿಟಿಗಳು ಮೆಚ್ಚಿಕೊಂಡು ಅದನ್ನು ಶೇರ್ ಮಾಡ್ಕೊಂಡಿರುವಂಥದ್ದು, ತಮ್ಮದೇ ಆದ ರೀತಿಯಲ್ಲಿ ಸಪೋರ್ಟ್ ಮಾಡಿರುವಂಥದ್ದು. ಕನ್ನಡದ ಗೀಕ್ ಸಿನಿಮಾ ತುಂಬ ವಿಶೇಷವಾದ ಕಂಟೆಂಟ್ ಇರುವಂಥ ಚಿತ್ರ ಅಂಥೇಳಿ ನಾವು ಹೇಳಬಹುದು. ಸೊ ಸದ್ಯಕ್ಕೆ ಇದರ ಚಿತ್ರದ ಚಿತ್ರೀಕರಣದ ನಂತರದ ಕೆಲಸಗಳು ನಡೀತಾ ಇರುವಂಥದ್ದು. ಹಾಗೆಯೇ ಸದ್ಯಕ್ಕೆ ಗೀಕ್ ತನ್ನ ಟೈಟಲ್ ಮೂಲಕ ಎಲ್ಲರ ಗಮನ ಸೆಳೀತಾ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಚೈತ್ರಾ ಆಚಾರ್ಯ ಅವರ ಈ ಒಂದು ವಿಶೇಷ ಚಿತ್ರ ಎಲ್ಲರಿಗೆ ಗಮನ ಸೆಳೆಯುತ್ತೆ. ಸೊ ಗ್ಲಾಮರಸ್ ಆಗಿ ಆಫ್ ಸ್ಕ್ರೀನ್ ಇರ್ಬೋದು ಅವರು, ಆದರೆ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಂಥ ಡಿ-ಗ್ಲಾಮ್ ಲುಕ್ ಎಲ್ಲವನ್ನೂ ಅಷ್ಟೇ ನೀಟಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಇಷ್ಟು ಇವ್ರಿಗೆ ಸಂಬಂಧಪಟ್ಟದ್ದು, ಹಾಗೆಯೇ ಈ ಸಿನಿಮಾಗೆ ಸಂಬಂಧಪಟ್ಟದ್ದು. ಮತ್ತಷ್ಟು ಇನ್ನಷ್ಟು ಇರುತ್ತೆ. ಸೊ ಅಪ್ಡೇಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.